ನಿಮ್ಮನ್ನ ತೆಪ್ಪಿಸಿ ಬದುಕುವಂತ ಮಾಡಿದಂತ ದೇವರುಗಳು, ಆ ದೇವರುಗಳಿಗೆ ಗೌರವ ಕೊಡ್ತೀರಿ. ನಿಮಗೆ ಎತ್ತಿ ಬದುಕುವಂತ ಮಾಡಿದಂತ ಪುಣ್ಯಾತ್ಮರನ್ನು ನೀವು ಅಲ್ಲಗಳಿಗೆ ಕೊಡ್ತೀರಿ. ಎಲ್ಲಂದು ಬಂದಸಂದು ದುರ್ಗಪ್ಪದ ಉತ್ಸವ ಮಾಡ್ತೀವಿ ಬರೀ ಕೊಡ ತಗೊಂಡು ಬೆಳಿನ ತಗೊಂಡು ಬಿಸಿಲೊಳಗೆ ಮರಮರ ಮರುತ್ಕೊಂಡು ಹೋಗಿ ನಿಮ್ಮ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮೇಲ್ಜಾತಿಯವರ ಜೊತೆ ಹೋರಾಟ ಮಾಡಿ ನಿಮಗೆ ಸ್ವತಂತ್ರತೆ ತಂದುಕೊಂಡಂತ ಪುಣ್ಯಾತ್ಮಕ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ದೇವರು ನಿಮ್ಮನ್ನ ಮೇಲಕ್ಕೂ ಇದ್ದಾವೆ. ಯಾವ ದೇವರಿಂದ ನಿಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸಾವಿರಾರು ವರ್ಷಗಳಿಂದ ದೇವರ ಸೇವೆ ಮಾಡಬೇಕು. ಬಹಳ ಜನ ಜಾತಿ ಅಂತಾರೆ. ಜಾತಿಗಿಂತ ಈ ದುಡ್ಡು ಐತಲ್ಲ, ದುಡ್ಡು ಮಾಡಕ್ಕೆ ಕೆಲಸ ಮಾಡ್ತಾರೆ. ಅಧಿಕಾರ ಐತಲ್ಲ, ಅಧಿಕಾರ ಮಾಡ್ತಿದ್ದಾರೆ. ಆ ಸಮಾಜದಲ್ಲಿ ಬೇರೆ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ನೀವಿಬ್ರು ಒಂದಾದ್ರೆ ನಮ್ಮ ಒಳಗಾಗಲಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿತ್ತು ಚೆನ್ನಾಗಿ. ಆ 3 ದಿನದ ಹುಟ್ಟು ನಿಂತಿದ್ದಿಲ್ಲ ಅಂದ್ರೆ ನಾನು ಹುಟ್ಟಿ ಬರ್ತಿದ್ದಿಲ್ಲ, ನೀನು ಹುಟ್ಟಿ ಬರ್ತಿಲ್ಲ, ನಿಮ್ಮ ಅಪ್ಪನು ಹುಟ್ಟಿ ಬರ್ತಿದ್ದಿಲ್ಲ. ಆ ಮುಟ್ಟುಗಳಿಗೆ ನಾವು ಹುಟ್ಟಿ ಬರ್ತಿಲ್ಲ. ಅದು ಕನಿಷ್ಠ ಅಲ್ಲ, ಅದು ಶ್ರೇಷ್ಠ ಅದ. ಅದು ಶ್ರೇಷ್ಠ ಹೇಳಿ ನಿಮ್ಗೆ ಯಂತ್ರ ತಾಯ್ತ ಕಟ್ತೀನಿ ಬರೆದ್ರೆ ಲೈವ್ ಹೆಚ್ಚು ಬಿಡ್ತೀರಿ. ಯಂತ್ರ ತಾಯ್ತ ಕಟ್ಟಂತ ಸ್ವಾಮಿನ ಅಲ್ಲ, ನನಗೆ ಅದಕ್ಕೆ ಕರೆದಿದ್ದಾರೆ. ಯಂತ್ರ ತಾಯ್ತಗಳು ಯಾವ ಕೆಲಸ ತಾಯ್ತ ಕಟ್ಟೋರು ಯಾರಿಗೂ ನನ್ನ ಬೇಡ. ಆ ಯಂತ್ರ ತಾಯ್ತಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಊರ ಬಾವಿ ನೀರು ಯಾರಾದ್ರೂ ನಿಮಗೊಂದ್ಸಲ ಎಲ್ಲರಿಗೂ ಸಣ್ಣ ಆರ್ತಿಗಳು. ಒಂದು ಪ್ರಾಣಿ ಸಂಗ್ರಹಾಲಯ, ಜೂ ಅಂತಿರಲ್ಲ, ಪ್ರಾಣಿ ಸಂಗ್ರಹಾಲಯದೊಳಗೆ ಒಂದು ತಾಯಿ ಒಂಟೆ, ಒಂದು ಮರಿ ಒಂಟೆ, ತಾಯಿ ಒಂಟಿ ಮತ್ತು ಮರಿ ಒಂಟಿ ಎರಡೂ ಒಂದು ಕಡೆ ಮಲ್ಕೊಂಡಿರ್ತಾವೆ ಜೂದಾಗ. ಹೊರಗೆ ಹೋಗೋಂಗಿರಂಗಿಲ್ಲ. ಆ ಚೌಕಟ್ಟಿನೊಳಗೆ ಒಳಪಟ್ಟಿರ್ತವೆ. ಮರಿ ಒಂಟಿ ಕೇಳ್ತದೆ ತಾಯಿ, ಅಮ್ಮ ನಮಗೆ ಇಷ್ಟೊಂದು ದೊಡ್ಡ ಕಾಲುಗಳು, ಉದ್ದುದ್ದು ಕಾಲುಗಳು ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂತ ಕೇಳಿತು ಮರಿ. ಅದು ತಾಯಿ ಒಂಟಿ ಹೇಳ್ತು, ನಾವೆಲ್ಲ ಮರುಭೂಮಿಯಲ್ಲಿ ತಿರುಗಾಡಬೇಕು, ಉಸುಕು ಮರಳು ಇರ್ತದಲ್ಲ, ಅದನ್ನು ಕಿತ್ಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ಪುಣ್ಯಾತ್ಮ ಭಗವಂತ ನಮಗಿಂತ ಉದ್ದು ಕಾಲು ಕೊಟ್ಟಿದ್ದಾನೆ, ಮತ್ತೆ ಕಿತ್ಕೊಂಡು ಬರಲಿಕ್ಕೆ ಅನುಕೂಲ ಮಾಡಿಟ್ಟಿದ್ದಾನೆ ಅಂತ ಹೇಳಿ. ಅಮ್ಮ ನಮ್ಮ ಕಣ್ಣು ರೆಪ್ಪೆಗಳಿಲ್ಲ, ಇಷ್ಟಿಷ್ಟು ದೊಡ್ಡ ಕೊಟ್ಟಿದ್ದಾನಲ್ಲಿ ಆಕೆ. ಯಾವ ಪ್ರಾಣಿಗೆ ಇಲ್ಲಾದಷ್ಟು ದೊಡ್ಡ ಕಣ್ಣು ರೆಪ್ಪೆ ನಮಗೆ ಕೊಟ್ಟಿದ್ದಾನಲ್ಲಿ. ಯಾಕಂದರೆ ಮರಳು ಗಾಡಿನೊಳಗೆ ಗಾಳಿ ಬೀಸ್ತಿರ್ತದೆ. ಆ ಗಾಳಿಗೆ ಮರಳು ಬಂದು ಕಣ್ಣಿಗೆ ಬೀಳಬಾರ್ದು ಅಂತ ನಮ್ಮ ಕಣ್ಣಿನ ಜೀವದ ರಕ್ಷಣೆಗಾಗಿ ಭಗವಂತ ಉದ್ದುದ್ದು ರೆಪ್ಪೆಗಳು ಕೊಟ್ಟಿದ್ದಾನಮ್ಮ ಅಂತ ಹೇಳಿ. ಮರಿ ಒಂಟೆ ಸುಮ್ಮನೆ ಕೂಡಲಿಲ್ಲ. ಇಷ್ಟೆಲ್ಲ ಇದ್ರೂ ನಾವು ಜೂದೊಳಗೆ ಯಾಕಿದ್ದೀವಿ ಅಮ್ಮ ಅಂತ ಪ್ರಶ್ನೆ ಮಾಡ್ತೀವಿ. ಯಾಕೆ ಈ ಮಾತು ಹೇಳ್ತೀವಿ ನಿಮಗೆ ಅಂದರೆ, ಇಂತಿಂಥ ಮಹಾನ್ ನಾಯಕರು, ಅಂಬೇಡ್ಕರ್ನಂಥವರು, ಜಗಜೀವನ್ ರಾಮ್ನಂಥವರು ನಮ್ಮೆಲ್ಲ ಹಿಂದುಳಿದ ದಲಿತ ಸಮುದಾಯಕ್ಕೆ ಸಿಕ್ಕರೂ ಕೂಡ ನಮ್ಮ ಬದುಕು ಇನ್ನೂ ಕತ್ತಲೆ ಒಳಗೆ ಯಾಕಿದೆ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ತಾರೆ. ಈ ಜಾತಿಯ ಗೊಂದಲದೊಳಗೆ ಸಿಲುಕಿ ನಾವು ಇನ್ನೂ ಶೋಷಣೆಯನ್ನು ಅನುಭವಿಸ್ತಾ ಇದ್ವಲ್ಲ, ಯಾಕೆ? ಜೂದಲ್ಲಿ ನಾವು ಸಿಗಿಬಿದ್ದೀವಿ. ಅದು ಯಾವ ಜೂ ಅಂದರೆ, ಜಾತಿಯನ್ನು ವರ್ಣಸಂಕರದೊಳಗೆ ಸಿಕ್ಕಾಕೊಂಡು ನಮ್ಮ ಬದುಕು ಹೇಗೆ ಅಂದರೆ, ವಿಚಾರಗಳ ಕಡೆಗೆ ಬೆಳಕಿನ ಕಡೆಗೆ ಬರಲಾರ್ದಷ್ಟು ನಾವು ಸಿಕ್ಕೊಂಡಿದ್ದೀವಿ. ಅಕ್ಟೋಪಸ್ ಅಂತ ಆಶ್ಚರ್ಯ ಅನ್ನಿಸ್ತದೆ. ಒಂದು ಯಾವುದಾರ ಎಲ್ಲ ಮುಂದೆ ಮರಗ ಮುಂದೆ ದುರ್ಗ ಮುಂದೆ ಉತ್ಸವ ಮಾಡ್ತೀವಿ ಬರ್ರಿ ಅಂದರೆ, ಕೊಡ ತಗೊಂಡು ತೆರಿ ಮ್ಯಾಲ ಹೊತ್ಕೊಂಡು ಬಿಸಿಲೊಳಗೆ ಮರುಗ್ಬಂತು ಹೋಗ್ತಿರ್ತೀರಿ. ಅಲ್ಲಿ ಯಾವುದೂ ನಿಮಗೆ ಅರಿವು ಬರಂಗಿಲ್ಲ. ನಾವು ಮನೆ ಬಿಟ್ಟು ಬಂದೀವಿ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ. ಆದರೆ ಒಬ್ಬ ನಿಮ್ಮ ಸಲುವಾಗಿ, ನಿಮ್ಮ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮೇಲ್ಜಾತಿಯವರ ಜೊತೆ ಹೋರಾಟ ಮಾಡಿ ನಿಮಗೆ ಸ್ವತಂತ್ರತೆಯನ್ನು ತಂದುಕೊಂಡಂಥ ಪುಣ್ಯಾತ್ಮನ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾವು ಮೀನಮೇಷ ಇಡಿಸಿದ್ವಲ್ಲ. ಇಷ್ಟು ದೊಡ್ಡ ನಗರದೊಳಗೆ ಇಷ್ಟೇ ಜನ ಬರ್ತಾ ಇದ್ವಿಯಲ್ಲ, ನಮಗೆ ಅರಿವಿಲ್ವಾ? ಅಂಬೇಡ್ಕರ್ ಬಗ್ಗೆ ಅರಿವಿಲ್ವಾ? ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ನಮಗೆ ಅರಿವಿಲ್ವಾ? ಬೇರೆ ದೇವರುಗಳು ನಮ್ಗೆ ಏನೂ ಮಾಡಿಲ್ಲ. ಯಾವ ದೇವರು ನಿಮ್ಮನ್ನ ಮೇಲಕ್ಕೂ ಇದ್ದಾವೆ? ಯಾವ ದೇವರನ್ನ ನಿಮ್ಮನ್ನ ಸತ್ಯದ ಕಡೆ ಕರ್ಕೊಂಡು ಹೋಗಿದ್ದಾರೆ? ಸಾವಿರಾರು ವರ್ಷಗಳಿಂದ ದೇವರ ಸೇವೆ ಮಾಡ್ಕೊಂತ ಬಂದಿರಿ. ಸುಮ್ಮನೆ ಒಂದು ಚಾನ್ಸ್ ನಿಮಗೆ ದೇವರನ್ನ ನೋಡ್ಬಾ ಅಂತ ಒಳಗೆ ಕರ್ಕೊಳ್ಳಿಲ್ಲ ಯಾರು. ಅಂತಹ ದೇವರ ಪ್ರಾಂಗಣದೊಳಗೆ ಕಸ ಬಳಿದು ಬದುಕ್ತೀವಿ ನಾವು. ತಲೆ ತಗ್ಗಿಸಿ ಯಾರು ಎತ್ತರ ಜಾತಿಯವ್ರು ಬಂದ್ರೆ ಅಲ್ಲಿ ನಮಸ್ಕಾರ ಮಾಡಿ ಆ ಗುಡಿ ಕಸ ಬಳಿದು ನಾವು ಒಳಗೆ ಬರ್ಲಿಕ್ಕೆ ಹೆಂಗೆ ಯೋಗ್ಯರಾಗ್ತೀರಪ್ಪ ಅಂತ ಕೈ ಜೋಡಿಸ್ಕೊಂಡು ದೂರ ಕುಂತು ಅವರಿಗೆ ಗೌರವ ಸಲ್ಲಿಸಿ ಬರ್ತೀವಿ. ನಿಮ್ಮನ್ನ ತೆಪ್ಪಿಸಿ ಬದುಕುವಂತ ಮಾಡಿದಂಥ ದೇವರುಗಳ, ಆ ದೇವರುಗಳಿಗೆ ಗೌರವ ಕೊಡ್ತೀವಿ.
ನಿಮಗೆ ತಲೆ ಎತ್ತಿ ಬದುಕುವಂಗೆ ಮಾಡಿದಂಥ ಪುಣ್ಯಾತ್ಮರನ್ನು ನೀವು ಅಲಗಳಿತೀರಿ. ನೀವು ಈ ರೀತಿಯಾದಂಥ ವ್ಯವಸ್ಥೆ ಒಳಗೆ ನೀವು ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಬಹಳ ಖೇದ ಅನ್ನಿಸ್ತದೆ. ಅದಕ್ಕೆ ನಮ್ಮ ಹಣೆ ಬರ ಜೂದಾಗಿಟ್ಟಂಗಾಗಿ ಬಹಳಷ್ಟು ತೀಕ್ಷ್ಣವಾಗಿ ಮಾತಾಡ್ಬೋದಾಗಿತ್ತು ನಾನು. ಯಾಕಂದ್ರೆ ನನಗೆ ಬುಲೆಟ್ ಸ್ವಾಮಿ ಅಂತಾರೆ, ಯಾರೂ ಕರೆಯಲಿಲ್ಲ ನಾನು. ಏನ್ರಿ ಭಾಳ ಖಡಕ್ಕಾಗಿ ಮಾತಾಡ್ತಾರಂತಾರೆ. ಆದರೆ ಇಲ್ಲಿ ಮಾತಾಡೋಂಗಿಲ್ಲ, ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮ ಇದೆ. ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಬಹಳಷ್ಟು ಸೂಕ್ಷ್ಮತೆಯನ್ನು ನಾವು ಕಾಪಾಡಬೇಕಾಗ್ತದೆ. ಒಂದು ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನೊಳಗೆ ನಾವು ಮಾತಾಡಬೇಕಾಗ್ತದೆ. ಬಾಬು ಜಗಜೀವನ್ ರಾಮ್ ಅವರು ಈ ದಲಿತ ಸಮುದಾಯದವರು ಹುಟ್ಟಿ ಒಬ್ಬ ಪ್ರಬುದ್ಧ ನಾಗರಿಕನಾಗಿ ವಿಧಾನಸೌಧ ಅಲ್ಲ ಪಾರ್ಲಿಮೆಂಟಿನ ಚುಕ್ಕಾಣಿ ಹಿಡಿಯುವಂತ ಬುದ್ಧಿವಂತಿಕೆಯವರಾಗಿರ್ತಾರೆ. ಪ್ರಧಾನಮಂತ್ರಿ ಪಟ್ಟ ಬಂದಾಗ ಬರೀ ಜಾತಿ ಒಂದೇ ಆಟ ಬಂದು ಅದನ್ನ ಯಾರ್ಯಾರು ಪ್ರಧಾನಮಂತ್ರಿ ಪಟ್ಟಕ್ಕೆ ಏರ್ಗೊಡ್ಲಾರ್ದಂಗೆ ಹಿಡಿದು ಎಳಿತಾರೆ. ಆದರೂ ಕೂಡ ಹಿಂದೆ ಸರಿಯುವುದಿಲ್ಲ. 30 ವರ್ಷ ರಾಜಕಾರಣ ಮಾಡಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂದಂಥ ಪರಿಸ್ಥಿತಿ ಇವ್ರಿಗೆ ಬರಲಿಲ್ಲ. ಯಾಕೆಂದರೆ ನಮ್ಮ ಸಮುದಾಯದೊಳಗೆ ಬಹಳ ಜನ ಜಾತಿ ಅಂತಾರೆ. ಜಾತಿಗಿಂತ ಈ ದುಡ್ಡು ಐತಲ್ಲ, ದುಡ್ಡು ಭಾಳ ಕೆಲಸ ಮಾಡ್ತಾರೆ. ಅಧಿಕಾರ ಐತಲ್ಲ, ಅಧಿಕಾರ ಭಾಳ ಕೆಲಸ ಮಾಡ್ತಾರೆ. ಈಗ ಖರ್ಗೆ ಅವ್ರು ಬರ್ತಾರೆ ನಿಮ್ಮ ಮನೆಗೆ. ಯಾರು ಒಳಗೆ ಬಿಟ್ಟುಕೊಡಂಗಿಲ್ಲ? ಕೋನ್ ರೆಡ್ಡಿ ಅವರು ನೀವು ಬಿಟ್ಕೊತೀರಿ. ಮತ್ತು ನಿಮ್ಮೂರಾಗಿ ಹುಟ್ಟಿದವ್ರನ್ನ ಒಳಗೆ ಬಿಟ್ಕೋಬೇಕಾದ್ರೆ ಸ್ವಲ್ಪ ಮೀನಮೇಷ ಎಣಿಸ್ತೀವಿ. ಅದು ನಿಮ್ದು ಹೇಳಬೇಡ್ರಿ, ಇವೆಲ್ಲ ಎಕ್ಸೆಪ್ಷನಲ್ ಕೇಸ್ಗಳು. ಸಾರ್ವತ್ರಿಕವಾಗಿ ಎಷ್ಟೋ ದೇವಸ್ಥಾನಗಳು ಬರ್ಕೊಡ್ತಾ ಇದ್ದೀವಿ. ಎಷ್ಟೋ ಜನರ ಹೋಟೆಲ್ ಒಳಗೆ ದುಡ್ಡು ಕೊಡ್ತೀವಿ, ನೀವು ಕಪ್ಪ ಬಸಿ ತೊಳೆದು ಬರ್ತೀವಿ. ಇನ್ನೂವರೆಗೂ ಜೀವಂತವಾಗಿದ್ದಾವೆ ಅಂತ ವ್ಯವಸ್ಥೆ. ಅದಕ್ಕಾಗಿ ಈ ವ್ಯವಸ್ಥೆಯಿಂದ ನಿಮ್ಮನ್ನ ಹೊರಗೆ ತರಬೇಕನ್ನೋ ಉದ್ದೇಶದಿಂದ ಹೋರಾಟ ಮಾಡಿದ್ರು. ಈ ಸಮುದಾಯಕ್ಕೆ 2 ಕಣ್ಣುಗಳು ಸಿಕ್ಕು ನಿಮಗೆ. ಎಂತ ಹೋದ್ರೆ ಒಂದು ಬಾಬು ಜಗಜೀವನ್ ರಾಮ್ ಅವರು, ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವು 2 ಕಣ್ಣು ಯಾವತ್ತು ದೊಡ್ಡದು ಯಾವ ಸಣ್ಣದಂತ ನಾನು ವಿಂಗಡಣೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಿಮಗೆ ಇದೇ ಬತ್ತಿ ಹೊತ್ತಿಸಿ ನಿಮ್ಮನ್ನು ಇಬ್ಬಾಗ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ನೀವು ಬರಬೇಕು, ಜಗಜೀವನ್ ರಾಮ್ ಜಯಂತಿ ನೀವು ಬರಬೇಕು ಅಂತಂದು 2 ಇಬ್ಬಾಗ ಮಾಡಿಟ್ಟಿದ್ದಾರೆ. ಈಗ ಹೇಳಿದ್ರಲ್ಲ, ನಿಮ್ಮ ಸಮಾಜನೇ ಬೇರೆ, ಆ ಸಮಾಜನೇ ಬೇರೆ ಮಾಡಿಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ನೀವಿಬ್ಬರು ಒಂದಾದ್ರೂ ನಮ್ಗೆ ಉಳಗಾಲಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ಬ್ರಿಟಿಷ್ ಪಾಲಿಸಿಯನ್ನು ಉಪಯೋಗ ಮಾಡಿ ಬಾಬು ಜಗಜೀವನ್ ರಾಮ್ ಜಯಂತಿ ಉತ್ಸವಕ್ಕೆ ಅವ್ರು ಬರೋಂಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನೀವು ಹೋಗೋಂಗಿಲ್ಲ. ನನಗೆ ವ್ಯವಸ್ಥಿತವಾಗಿ ಗೋಡೆಯನ್ನು ಕಟ್ಟಿದ್ದಾರೆ. ಇವೆರಡೂ ಮನಸ್ಸುಗಳು ಹೋರಾಟ ಮಾಡಿದ್ದು ನಿಮ್ಮ ಸಲುವಾಗಿ. ಒಬ್ರು ಹೊಟ್ಟೆಗೆ ಅನ್ನ ಕೊಟ್ಟರು, ಒಬ್ರು ನೆತ್ತಿಗೆ ಅನ್ನ ಕೊಟ್ಟರು ಅಷ್ಟೇ. ಒಬ್ರು ಹೊಟ್ಟಿಗೆ ಅನ್ನ ಕೊಟ್ಟರು, ಒಬ್ರು ನೆತ್ತಿಗೆ ಅನ್ನ ಕೊಟ್ಟರು. ಹೊಟ್ಟಿಗೆ ಅನ್ನ ಇಲ್ಲಂದ್ರೆ ನೆತ್ತಿ ಏನು ಮಾಡಲ್ಲ, ನೆತ್ತಿಗೆ ಅನ್ನ ಇಲ್ಲಂದ್ರೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಧ್ಯ. ಇವೆರಡೂ ನಮಗೆ ಅನಿವಾರ್ಯ ಆಗಿರ್ತಾವೆ. ಇವರಿಬ್ರು ಹೆಂಗೆ ನಮಗೆ ಅಂತ ಕೇಳಿದ್ರೆ, ಆಕ್ಸಿಡೆಂಟ್ ಆಗಿರ್ತದೆ ಒಬ್ಬ ಹುಡುಗಿಗೆ. ಆಕ್ಸಿಡೆಂಟ್ ಆಗಿರ್ತದೆ, ಡಾಕ್ಟರ್ ಬರ್ತಾನೆ. ಡಾಕ್ಟರ್ ಬಂದು ಹೇಳ್ತಾನೆ, ಈ ಹುಡುಗಿ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವಾಗಿದೆ, ಈ ರಕ್ತ ಕೊಡ್ಬೇಕಂದಾಗ ಅಲ್ಲಿ ಯಾರ ರಕ್ತನೂ ಆ ಹುಡುಗಿಗೆ ಸೇರ್ತಿರಂಗೆ. ಒಬ್ಬ ದನಕಾಯ ಹುಡುಗ ಅಲ್ಲಿ ತಿರುಗಾಡ್ತಿರ್ತಾನೆ. ಆ ಹುಡುಗನ ರಕ್ತದ ಗುಣ ಮತ್ತು ಈ ಆಕ್ಸಿಡೆಂಟ್ ಆದವನ ಗುಣ ಒಂದಿರ್ತದೆ. ಡಾಕ್ಟರ್ ಆ ಹುಡುಗನ ರಕ್ತ ತಗೊಂಡು ಈ ಆಕ್ಸಿಡೆಂಟ್ ಆದಂಥ ಪೇಷಂಟ್ ಏನು ಇದಕ್ಕೆ ಒಳಗಾದಂಥ ಅಪಘಾತಕ್ಕೆ ಒಳಗಾದಂಥ ಹುಡುಗಿಗೆ ರಕ್ತ ಬಿಡ್ತಾರೆ. ಅವಾಗ ಅವನಿಗೆ ರಕ್ತ ಕೊಟ್ಟವ್ ದೊಡ್ಡವಾಗ್ತಾನೋ, ಡಾಕ್ಟರ್ ದೊಡ್ಡವಾಗ್ತಾನೋ? ಇಬ್ಬರು ಬರೀ ರಕ್ತ ತಗೊಂಡು ಅವ ಏನೇನು ಮಾಡ್ತೀವಿ. ಅದಕ್ಕೆ ನಮಗೆ 2 ಕಣ್ಣುಗಳಿದ್ದಂಗೆ, ಸಮಾಜಕ್ಕೆ 2 ಕಣ್ಣುಗಳಿದ್ದಂಗೆ. ಅವ್ರು ಹೋರಾಟ ಮಾಡಿದರು, ಗಡಿಗೆ ಹೊಡೆದ್ರು ಅಂತ ಹೇಳಿದರು. ಗಡಿಗೆ ಹೊಡೆದ್ರೆ ಏನು, ಸಾಮಾಜಿಕ ವ್ಯವಸ್ಥೆನೇ ಹೊಡೆದು ಅಲ್ಲಿ ನಮಗೆಲ್ಲರಿಗೂ ಅವಕಾಶವನ್ನು ಮಾಡಿದ್ರು. ರಿಕ್ಷಾದವನು ಒಬ್ಬ ಅಂಬೇಡ್ಕರ್ ಅವರಿಗೆ ರಿಕ್ಷಾದವನು ನಿಲ್ಲಿಸ್ತಾನೆ. ರಿಕ್ಷಾದಾಗ ಕುಂತು ಹೊರಟದ್ನಾಗ ಇಳಿಸ್ತಾನೆ ಅಂಬೇಡ್ಕರ್ ಅವ್ರು, ಇಳಿ ನೀ ಕೆಳಗೆ. ಯಾಕಂದ್ರೆ ನೀನು ನೋಡಿದ್ರೆ ದಲಿತ ಅಂತ ಗೊತ್ತಾಗ್ಲಿಕ್ಕತ್ತದೆ, ನಿನ್ನ ಮಾತಿನ ಮೇಲೆ ನನಗೆ ಗೊತ್ತಾಗ್ತದೆ, ನಿನ್ನ ನಡವಳಿಕೆ ಮೇಲೆ ಗೊತ್ತಾಗ್ತದೆ, ಇಳಿ ಅಂತ ರಿಕ್ಷಾದವ ಇಳಿಸ್ತಾನೆ. ಇಳಿಸಿ ಅಂಬೇಡ್ಕರ್ ಎದುರನ್ನೇ ಆ ರಿಕ್ಷಾ ತೊಳೆದ. ನಾನು ರಿಕ್ಷಾ ತೊಳಿತೀನಿ ಯಾಕಂದ್ರೆ ನೀವು ಕುಂತು ಬೈಲಿಗೆ ಅಂತ ಹೇಳಿ ಅಂಬೇಡ್ಕರ್ ಅವರು ಸಿಟ್ಟಿಗೆ ಇರಲಿಲ್ಲ. ಆ ರಿಕ್ಷಾ ನನಗೆ ಟಪಾಲ್ ಕುಡಿಬೋದಾಗಿತ್ತು, ದುಡ್ಡು ಕೊಟ್ಟಿದ್ದೀನಿ, ಪುಕ್ಷಟೆ ಕೊಡ್ತೀನಿ ಏನಂತ ಅನ್ಬೋದಾಗಿತ್ತು. ಅಂಬೇಡ್ಕರ್ ಅವರು ಹೇಳ್ತಾರೆ ರಿಕ್ಷಾದವ್ರಿಗೆ, ತಮ್ಮ ಇದು ನಿನ್ನ ತಪ್ಪಲ್ಲ, ನಿನ್ನ ತಲೆಯೊಳಗೆ ಏನು ತುಂಬ್ಯಾರಲ್ಲ,
ನಿನ್ನ ತಲೆಯೊಳಗೆ ಏನು ತುಂಬ್ಯಾರಲ್ಲ ಅವ್ರ ಜೊತೆ ನಾನು ಹೋರಾಟದ ರಿಕ್ಷಾ ಹೊಡೋರ ಜೊತೆ ನಾನು ಹೋರಾಟ ಇಲ್ಲ. ಒಂದು ಕಾಲ ಹಿಂಗೆ ಬರ್ತದೆ, ನೀನೇ ನನಗೆ ಕೈ ಮುಗಿದು ರಿಕ್ಷಾದಾಗ ಕೂಡಿಸ್ಬೇಕು ಅಂತ ಕಾಲ ತರ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಣ ಕೊಟ್ಟರು. ಆ ವ್ಯವಸ್ಥೆಯನ್ನು ತಂದು ಕೊಟ್ಟರು ನಮ್ಮ ಕೈಗೆ. ಆದರೆ ಉಪಯೋಗಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮಾಡಿದ್ರೆ ನಾವು ಬರೀ ಇನ್ನಾದರೂ ಗುಡಿಗಳಿಗೆ ಪಾಳೆ ಹಚ್ತೀವಿ, ಎಲ್ಲೆಲ್ಲೋ ಹೋಗಿ ಪಾಳೆ ಹಚ್ಚಿ ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆ ಯಾವ ದೇವರುಗಳು ನಮಗೆ ಸಾಂತ್ವನ ಕೊಟ್ಟಿಲ್ಲ. ನಮಗೆ ಯಾವ ದೇವರು, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಗುಡಿ ಮುಂದೆ ಕೂತ್ಕೊಂಡು ಲೈನ್ ಹಚ್ಚಿಕೊಂಡು ನೀವೇನು ದರ್ಶನ ಮಾಡ್ಕೊಂಡು ಬರ್ತಿರಲಿಲ್ಲ ದೇವರುಗಳಿಗೆ, ಇವು ಯಾವ ದೇವರಿಗೆಲ್ಲ ಪಾಳೆ ಹಚ್ಚಿದ್ರೆ ನಿಮಗೆ ಬದುಕು ಹಣೆ ಬರಲಾಗಲ್ಲ. ನೀವು ಒಂದು ಸಲ ಮನಸ್ಸು ಮಾಡಿ ಒಳ್ಳೆ ಒಂದು ಗ್ರಂಥಾಲಯದಾಗ ಹೋಗಿ ಬಂದರೆ ನಿಮ್ಮ ಮಸ್ತಕ ಸ್ವಚ್ಛ ಆಗ್ತದೆ, ನಿಮ್ಮ ಮಸ್ತಕ ಸ್ವಚ್ಛ ಆಗ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಓದಬೇಕು ಮನುಷ್ಯನಿಗೆ. 58,000 ಪುಸ್ತಕ ಓದಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೆಂಗೆ ಓದಿದ್ರು ನಮಗೆ ಅಜುಮ್ಷನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಪುಸ್ತಕ ಓದಿ ಅಷ್ಟೆಲ್ಲ ಸಮಾಜದ ಅಧ್ಯಯನ ಮಾಡಿ ಸಮಾಜಕ್ಕೊಂದು ಹೊಸ ಆಯಾಮವನ್ನು ತಂದುಕೊಟ್ರು. ಎಲ್ಲರಿಗೂ ಸ್ವತಂತ್ರತೆಯನ್ನು ಕೊಟ್ಟರು. ಇಲ್ಲದೇ ಇದ್ರೆ ನಮ್ಮ ಬದುಕು ಹೆಂಗೆ ಇರ್ತಿತ್ತು ಅಂದರೆ, ನಾವು ಊರಾಗ ಬರಬೇಕಾದ್ರೂ ಸಹಿತ ಬೆನ್ನಿಗೆ ಬಾರಿ ಕಟ್ಕೊಂಡು ಬಾಯಿಗೆ ಡಬ್ಬಿ ಕಟ್ಕೊಂಡು ಬರಬೇಕಾಗಿತ್ತು. ಊರಾಗ ಎಲ್ಲರೂ ಉಗುಳು ಬಂದರೆ ಉಗುಳಿದ್ರೆ ಬಹಿಷ್ಕಾರ ಹಾಕ್ತಿದ್ರು, ಶಿಕ್ಷೆ ಒಳಪಡ್ತಿದ್ರು. ಆದರೆ ಇವತ್ತು ನಾವು ಆರಾಮಾಗಿ ಅಡ್ಡಾಡ್ತೀವಿ. ನಮಗೆ ಆರಾಮಾಗಿ ಎಜುಕೇಷನ್ ಮಾಡಲಿಕ್ಕೆ, ನಾವು ಪ್ರಧಾನಮಂತ್ರಿ ಆಗಲಿಕ್ಕೆ, MLA ಆಗಲಿಕ್ಕೆ, ಮಿನಿಸ್ಟರ್ ಆಗಲಿಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅನ್ನೋದು ನಾವು ಯಾವತ್ತೂ ಮರೆಯಬಾರದು. ಸಂವಿಧಾನ ಹಾಗೇನೆ ಬಾಬು ಜಗಜೀವನ್ ರಾಮರು ಕೂಡ ಸಮಗ್ರ ಕ್ರಾಂತಿ ಮಾಡಿದರು. ಅವರು ಮಿನಿಸ್ಟರ್ ಆದಾಗ ಸುಮ್ಮನೆ ಕೂಡಲಿಲ್ಲ, ಒಂದೊಂದು ಕ್ರಾಂತಿಕಾರಿ ವಿಚಾರಗಳನ್ನು ತಮ್ಮ ಕೈಗೆತ್ತಿಕೊಂಡು ಎಲ್ಲ ರೀತಿಯ ಈ ಹಸಿರು ಕ್ರಾಂತಿ ಅಂದರೆ ಸುಮ್ಮನೆ ಬಾಯಿಲೆ ಹೇಳಿದ್ರೆ ಆಗೋದಿಲ್ಲ. ಹಸಿರು ಕ್ರಾಂತಿ ಅಂತ ಬಾಯಿಲೆ ಹೇಳಿದ್ರೆ ಆಗಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಬಾಯಿಲೆ ಹೇಳಿದ್ರೆ ಆಗೋದಿಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗ್ತದೆ, ಅಧ್ಯಯನ ಮಾಡಬೇಕಾಗ್ತದೆ. ಅಧ್ಯಯನ ಮಾಡಿ ಒಂದು ಗೋಧಿಗೆ ಹೇಳಿದ್ರು ಅಮ್ಮವರು, ಒಂದು ಗೋಧಿಗೆ ಹೊಸ ರೂಪವನ್ನು ತಂದುಕೊಟ್ಟು ಆ ಗೋಧಿಗೆ ಸುಮ್ಮನೆ ಏನಾದ್ರು ಅಪಪ್ರಚಾರ ಮಾಡಿದ್ರು, ಕೆಂಪು ಗೋಧಿ ಅದಂದ್ರು. ಅದನ್ನ ಬಾಬು ಜಗಜೀವನ್ ರಾಮರು ಚೆನ್ನಾಗಿ ತಿಳ್ಕೊಂಡು ಇಡೀ ಸರ್ಕಾರನೇ ಆ ಗೋಧಿಯನ್ನು ಖರೀದಿಸಿ ಹಂಚುವಂಗ ಮಾಡುವಂಥ ತಾಕತ್ತು ಯಾರಿಗಿದ್ರೆ ಅದು ಬಾಬು ಜಗಜೀವನ್ ರಾಮರಿಗಿತ್ತು ಅಂತ ಒಂದು ಪಾರ್ಲಿಮೆಂಟ್ನೊಳಗೆ ಆ ಕಾನೂನನ್ನು ಪಾಸ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿರ್ತದೆ. ಸ್ವಲ್ಪ ಶ್ರೀಮಂತ ಸಮಾಜದೊಳಗೆ ಹುಟ್ಟಿದ್ರು ಬಾಬು ಜಗಜೀವನ್ ರಾಮ್ ಅವರು. ಯಾಕಂದರೆ ಅವ್ರ ಅಣ್ಣರು ಎಂಪ್ಲಾಯ್ಡ್ ಆಗಿದ್ದ, ಅವ್ರ ಆಸ್ತಿವಾನರಾಗಿದ್ದರು. ಎಲ್ಲೂ ಕೂಡ ನಾ ಶ್ರೀಮಂತಗಿರಿ ಅಂತ ಹೇಳ್ಕೊಳ್ಳಿಲ್ಲ. ಆ ಶ್ರೀಮಂತಗಿರಿಯನ್ನು ಎಲ್ಲೂ ತೋರಿಸಲಿಲ್ಲ. ಹೇಳಿದ್ರಲ್ಲ, ಯಾವುದಾದ್ರೂ ಕನ್ಸೆಷನ್ ಬಂದರೆ, ಫೀಸ್ ಬಂದರೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಆ ಬಡ ಮಕ್ಕಳಿಗೆ ಕೊಡ್ರಿ, ನಮಗೇನು ಅನುಕೂಲ ಅನ್ನುವಂಥ ದೊಡ್ಡ ಗುಣ ಬಾಬು ಜಗಜೀವನ್ ರಾಮಲ್ಲಿ ಇತ್ತು. ಅಂಥವರ ಆದರ್ಶಗಳನ್ನು ನಾವೆಲ್ಲ ಪಾಲಿಸ್ಕೊಂಡು ಇಬ್ಬಗೆ ಮಾಡೋದ್ರಾಗ ಏನು ಅರ್ಥ ಇಲ್ಲ, ಎರಡು ಬಗೆ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖಗಳು ಅನ್ನೋ ಭಾವ ನಾವಿಟ್ಕೊಂಡು ಆ ಹಸಿರು ಕ್ರಾಂತಿಯ ಹರಿಕಾರ ಏನೇನು ಅವ್ರ ಬಗ್ಗೆ ಒಳ್ಳೊಳ್ಳೆ ಪುಸ್ತಕಗಳಾದ ಓದಿ ಅಧ್ಯಯನ ಮಾಡಿ, ಸಮಯದ ಅಭಾವ ಹೇಳಬೇಕು ಅಂದರೆ ಇನ್ನೂ ಸಾಕಾಗಷ್ಟಿದೆ. ಯಾಕಂತ ಕೇಳಿದ್ರೆ, ಒಬ್ಬ ಚಮ್ಮಾರ ಮನೆತನದೊಳಗೆ ಹುಟ್ಟಿದಂಥ ವ್ಯಕ್ತಿ, ಮುಟ್ಟಲಿಕ್ಕೆ ಸಹಿತ ಯೋಗ್ಯ ಇಲ್ಲ ಆದಂತಹ ವ್ಯಕ್ತಿ, ಒಂದು ಸಲ ಬಸವಣ್ಣನವ್ರ ಬಗ್ಗೆ ಚಮ್ಮಾರ ಹೋಗ ಚಪ್ಪಲಿ ಮಾಡ್ಕೊಂಡು ಬರ್ತಾರೆ. ಚಪ್ಪಲಿ ಮಾಡ್ಕೊಂಡು ಬಂದಿಟ್ಟಾಗ ಆ ಚಪ್ಪಲಿನೂ ಮುಟ್ಕೊಳ್ಳೋಕೆ ಅವರವ್ವ ಹಿಂದೆ ಮುಂದೆ ನೋಡ್ತಾಳ್ರಿ. ನೋಡ್ರಿ ಎಷ್ಟು ಇದಿರ್ತದೆ ಪರಿಸ್ಥಿತಿ. ಅವಾಗ ಅವರವ್ವ ಬಂದು ಆ ಚಪ್ಪಲಿ ಒಂದಿಷ್ಟು ನೀರು ಹೊಡಿತಾಳೆ, ಮನೆಯಾಗಿ ಬಂದು ನೀರು ಹೊಡಿತಾಳೆ. ನೀವು ಎಲ್ಲೇ ಸತ್ರ ಕೆಟ್ಟರೆ ಬಂದು ಹಿಂಗೆ ಮೈ ಮೇಲೆ ಹಾಕೊಂಡು ಬಂದ್ಬಿಡ್ತೀರಿ, ತಾಜಾ ಆಗಿದೆ ಅಂತ ಹೇಳಿ ಅಲ್ಲಿ ಇಲ್ಲಿ ಮುಳುಗಿ ಎದ್ದು ಬರ್ತೀವಿ. ಅಲ್ಲಿ ಬಸವಣ್ಣವ್ರು ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವು ಒಣಗುವ ಮರವು ಬೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕಡ್ಕೊಳ ಮಡಿವಾಳ ಅಂತ ಹೇಳ್ತಾನೆ. ಮುಡಿಚಟ್ಟಿ ನೋಡ್ಬೋದು, ಮುಡಿತಟ್ಟಿ ಅಂತೀರಿ, ಮುಡಿಚಟ್ಟಿ ಆಗಲ್ಲ ಅಂತ ಹೇಳ. ಮುಟ್ಟಾದ ಮುರುಗಿನಕ ಹುಟ್ಟಿ ಬಂದವ ನೀನು ಮುಡಿಚಟ್ಟಿ ಆಗಲ್ಲ ಅಂತ ಹೇಳ. ಊರಾಭಾವಿ ನೀರು ಯಾರಾದರೂ ತರುವರು, ನಿಮ್ಮ ನೀರ ಬೇರೆ ಆಗಿದೆ. ಲಂಡೆನೆಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯಾಂಗ ಆದವಣ್ಣ ಅಂತ ಕಡ್ಕೊಳ ಮಡಿವಾಳ ಅಂತ ಹೇಳ್ತಾರೆ. ನಾವು ಮುಟ್ಟಿ 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 ಅಂತ ಹೇಳ್ತೀವಲ್ಲ, ಹೆಣ್ಮಕ್ಳಿಗೆ ಮುಟ್ಟಿಸ್ಕೋಬಾರ್ದು ಮುಂದಿನ ಅಂತ ಹೇಳ್ತಿರಲ್ಲ, ಬುದ್ಧಿಗೇಡಿಗಳೇ ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಆ 3 ದಿನದ ಮುಟ್ಟು ನಿಂತಿದ್ದಿಲ್ಲ ಅಂದ್ರೆ ನಾನು ಹುಟ್ಟಿ ಬರ್ತಿದ್ದಿಲ್ಲ, ನೀನು ಹುಟ್ಟಿ ಬರ್ತಿಲ್ಲ, ನಿಮ್ಮ ಅಪ್ಪನು ಹುಟ್ಟಿ ಬರ್ತಿದ್ದಿಲ್ಲ. ಆ ಮುಟ್ಟಿನೊಳಗೆ ನಾವು ಹುಟ್ಟಿ ಬರ್ತೀವಿ. ಅದು ಕನಿಷ್ಠ ಅಲ್ಲ, ಅದು ಶ್ರೇಷ್ಠದ ಅಂತ ಹೇಳ್ತಾರೆ. ಹೆಣ್ಮಕ್ಳ ಸಂಖ್ಯೆ ಹೆಚ್ಚಿಗೆ ಚಪ್ಪಾಳೆ ಬರಲಿಲ್ಲ. ಯಾಕೆ ಸತ್ಯಕ್ಕೆ ಯಾರು ಚಪ್ಪಾಳೆ ಕಟ್ಟಲ್ಲ. ಸುಳ್ಳು ಹೇಳಿ ನಿಮಗೆ ಒಂದು ಯಂತ್ರ ತಾಯ್ತ ಕಟ್ತೀನಿ ಬರ್ರಿ ಅಂದ್ರೆ ಲೈವ್ ಹೆಚ್ಚು ಬಂದ್ಬಿಡ್ತೀವಿ. ಯಂತ್ರ ತಾಯ್ತ ಕಟ್ಟಂತ ಸ್ವಾಮಿನ ಅಲ್ಲ, ನನಗೆ ಅದಕ್ಕೆ ಕರೆದಿದ್ದಾರೆ.
ಯಂತ್ರ ತಾಯಿತಿಗಳು ಯಾವ ಕೆಲಸ ಮಾಡಲ್ಲ. ನಾ ಹೇಳಿದ್ನಲ್ಲ, ಒಂದ್ಸಲ ಹೇಳ್ತಿರ್ತೀನಿ ಅಲ್ಲಲ್ಲಿ ವೇದಿಕೆ ಒಳಗೆ, ಒಬ್ಬ ಕೆಡಬಗಳು 500 ರೂಪಾಯಿ ನೋಟ್ ತಂದು ಯಂತ್ರ ಕಟ್ಟಿಯಪ್ಪ ಅನ್ನೋದಕ್ಕೆ ಬಂದು ನನಗೆ ಖುಷಿ ಆಯ್ತು. ನಮ್ಗೆ ಯಾಕೆ ಕೊಡ್ತಾರೆ ರೊಕ್ಕ? 500 ರೂಪಾಯಿ ತಂದು ಕೊಟ್ಟರು ಅಂದ್ರೆ ಭಾಳ ಖುಷಿ ಆಗ್ಬಿಡುತ್ತೆ. ನಾನು ಹೀಗೆ ಕೈ ಹಾಕ್ತಿದ್ದೆ, ಹೇಳಿದಪ್ಪ ಸುಮ್ಮನೆ ಅಲ್ಲ ರೊಕ್ಕ, ನನ್ನ ಗಂಡ ಏನಂದ್ರೆ ನೀನು 500 ರೂಪಾಯಿ ತೊಗೊಂಡು ನನ್ನ ಗಂಡಿಗೆ ಇಂಥ ಯಂತ್ರ ಕಟ್ಟಿಕೊಡ್ಬೇಕು, ಸಿಟ್ ಡೌನ್ ಅಂತ ಕೂಡಬೇಕು, ಸ್ಟ್ಯಾಂಡಪ್ ಅಂತ ಹೇಳ್ಬೇಕು, ಅಂಥ ಯಂತ್ರ ಕಟ್ತಾವ. ನಾನು ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರೆ ಆ ಸಲ ಇದೆ ಯವ್ವ, ನನಗೆ ಆ ವಿದ್ಯೆ ಬರ್ತಿತ್ತು ಅಂದ್ರೆ ಮುಖ್ಯಮಂತ್ರಿ ಒಂದು ಯಂತ್ರ ಕಟ್ಟಿ ಕುಂದ್ರು ಹೇಳೋ ಅಂತ ಅನಿಸ್ತಿದ್ದೆ. ಅವು ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾನು. ಯಂತ್ರ ತಾಯ್ತ ಕಟ್ಟೋರಿಗೆ ಯಾರಿಗೂ ನನ್ನ ಬೇಡ, ಆ ಯಂತ್ರ ತಾಯ್ತಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಊರ ಬಾವಿ ನೀರ ಯಾರಾದ್ರೂ ತರುವರು ನಿಮ್ಮ ನೀರ ಬೇರೆ. ಮತ್ತೆ ಹೇಳ್ತಾರೆ ಊರ ನರಕ ತಿಂದು ಬೋರ್ಯಾಡಿ ಇಲ್ಲೋ ಏನು ಎಮ್ಮೆ ಏನು ತಿಂತದ್ರಿ? ಅದೆಲ್ಲ ಇಲ್ಲಿ ತಿಂತಿರ್ತೀರಿ. ಮತ್ತು ಎಮ್ಮೆ ಏನು ತಿಂತದ ಅದು ತಿಂದು ಬಂಧುಗಳನ್ನೇ ನೀವು ಅದಕ್ಕೆ ದೆವ್ವ ಅಂತೀರಿ, ರಾಕ್ಷಸ ಅಂತೀರಿ, ಮತ್ತು ಅದ್ರ ಹಾಲು ಉಂಟಿಲ್ಲ ಹೆಂಗೆ ಅಂದ ಮರಿವಾಳ ಪೇಟ ನಾಲ್ ಅದು ಆಕಳು ದೇವ್ರಂತ ಪೂಜೆ ಮಾಡಿದ್ರಂತ ಒಳಗೆ ಕರ್ಕೊಂಡು ಹೋದ್ರಂತ ನೋಡ್ಬೇಕಾದ ಸಂಭ್ರಮ. ಅವತ್ತೊಂದೇ ದಿನನೇ ಆಕಳಿಗೆ ಹೊರಗೆ ಬರ್ದಿನ ಮತ್ತೆ ಒಳಗೆ ಬರ್ಬಿಡಕ್ಕೆ. ಮತ್ತು ಅದು ಒಳಗೆ ಬಂದು 2 ಮಾಡ್ತಿದ್ರೆ ಭಾಳ ಪುಣ್ಯ ಅಂತ. ಅದು ಅಂಜಿ ಮಾಡಿರ್ತದೆ ಗೊತ್ತಿಲ್ಲ ಇವ್ರಿಗೆ. ಅದು ಅಂಜಿ ಮಾಡಿರ್ತದೆ. ಇವತ್ತು ಎಂದೂ ಕರಲಿ ಅಂದ್ರೆ ಏನೋ ಮಾಡ್ತಾನೆ, ನೀವು ಕಟ್ಟಿದ್ರೆ ಕೈಯಾಗ ಸಿಕ್ಕಿನಿ ಅನ್ನೋದು ಭಯ ಆಗ್ತದೆ. ಅದು 2 ಮಾಡ್ತಿದ್ರೆ ಭಾಳ ಶುಭ ಆಗ್ತವೋ, ನಿನ್ನ ಮನೆಯಾಗ 2 ಮಾಡ್ತೈತೆ, ಮತ್ತು ನಾಳೆ ದಿನ ಕರ್ಕೊಂಡು ಬಂದು ಮಾಡಿಸ್ಬೇಕು. ಇವೆಲ್ಲ ಕೂಟಾಟಿಕೆಯಲ್ಲಿ ಹೇಳ್ತಾನೆ, ಊರ ಬಾವಿಯ ನೀರು ಯಾರಾದರೂ ತರುವರು ನಿಮ್ಮ ನೀರ ಬೇರೆ ಲಂಡೆನೆಲ್ಲ ಹೋಗಿ ನದಿಯ ಕುಡಿದ ಮೇಲೆ ನದಿ ಜಾಗಣ ಊರ ನರಕ ತಿಂದು ಓಡಾಡಿಟ್ಟು ಎಮ್ಮೆ ಹಾಲಿನ ಸವಿ ನೋಡೋಣ. ನರಕ ತಿಂದು ಬಂದು ಹಾಲು ಇಟ್ಟದ, ಮತ್ತು ಅದು ಹಾಲಿಗೆ ಮಡಿ ಮಾಡಿ ಅವ್ರಿಗೆ ಮುಟ್ಟಿಸ್ಕೋಬೇಡ ಇವ್ರಿಗೆ ಮುಟ್ಟಿಸ್ಬೇಡ ಅಂತ ಹೇಳ್ತಾನ. ಅದು ಊರಿಂದ ಹೋಗಿದ್ದಿಲ್ಲ ಅಂದ್ರೆ ಹಾಲೇ ಬರ್ತಿದ್ದಿಲ್ಲ ನಿನಗೆ ತಿಲ್ಲಾಕ ಅಂತ ಹೇಳ್ತಾನೆ ಕರ್ಕೊಂಡ್ಬರುವ. ಅದಕ್ಕೆ ಇಂಥ ಮಡಿವಂತಿಕೆಯನ್ನು ಹೊಡೆದು ಹಾಕಿದಂಥವ್ರು ನಮ್ಮವರೆಲ್ಲ ದಾರ್ಶನಿಕರಾಗ್ತಾರೆ. ಸುಮ್ಮನೆ ಏನಾರು ಹೇಳಿ ನಿಮಗೆ ಆಧಾರ ಕುಳಿದು ನೀವೇನಾರೇ ಆಗಲಿ ಅಂತಂದ್ರೆ ಆಗೋದಿಲ್ಲ. ನೀವೆಲ್ಲಿ ಹೋಗಿ ಪಾಳೆ ಹಂಚಿ ಬರೋದು ಅವಶ್ಯಕತೆ ಇಲ್ಲ. ಆ ಹೆಣ್ಮಗಳು ಬಂದ ಚಪ್ಪಲಿಗೆ ಹಿಂದೆ ನೀರು ಹೊಡೆದನ್ನು ಬಸವಣ್ಣವ್ರು ನೋಡ್ತಾರೆ. ಯಾಕವ ಆ ಹುಡುಗ ತಂದು ಚಪ್ಪಲಿಗೆ ಯಾಕೆ ನೀರು ಹೊಡೆದಿ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ಮಾದಲಾಂಬಿಕೆ ಹೇಳ್ತಾಳೆ, ಏ ತಮ್ಮ ಇವು ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ನೀರ ಇವು ಹೊಡೆದ್ರ ಆ ಚಪ್ಪಲಿ ಶುದ್ಧ ಆಗುವ. ಆ ನೀರು ಹೊಡೆದ್ರೆ ಅವು ಚಪ್ಪಲಿ ಶುದ್ಧ ಆಗ್ತಾವ ನೋಡ್ರಿ. ಅವತ್ತು 12ನೇ ಶತಮಾನದೊಳಗೆ ಇತ್ತು ಅಂತ ಹೇಳ್ತೀವಿ, ಇವತ್ತು ಅದಕ್ಕಿಂತ ಡಬಲ್ ಆಗ್ಯದ. ಎಲ್ಲೆಲ್ಲೇ ಮುಳುಗ್ತೀರಿ, ಏನೇನೋ ಪಾಪ ಮಾಡಿದ್ರು ಪರಿವಾರ ಆಯ್ತು ಅಂತ ಬರ್ತೀರಿ, ಹಳೆ ಪಾಪ ತೊಳ್ಕೊಂತೀವಿ, ಹೊಸ ಪಾಪದ ಮಾತು ಬರೋದು ಚಾಲು ಮಾಡ್ತೀವಿ. ಇವು ಯಾವ ಸರ್ವಜ್ಞ ಹೇಳ್ತಾರೆ, ಮೀಪರೆ ಪಾಪವೆಂಬ ಕೆಸರೆ. ಮತ್ತೆ ಮೈ ತೊಳ್ಕೊಂಡ್ಗಳೇ ಪಾಪ ಹೋಗ್ತಿತ್ತಂದ್ರೆ ಹಂಗೆ ಮೈ ತೊಳ್ಕೊತ ಕುಂದ್ರೆ ಪಾಪ ಮಾಡ್ಕೊಂತ. ಇವು ಯಾವ ಅಲ್ಲ ಹೇಳ್ತಾನೆ ಬಸವಣ್ಣ ಹೇಳ್ತಾನೆ, ಯವ್ವ ಆ ಚಪ್ಪಲಿಗೆ ನೀರು ಹೊಡೆದು ಒಳಗೆ ತಗೊಂಡಲ್ಲ ಅದು ಸತ್ತು ದನಕ್ಕೆ ತಗೊಳ್ಳೋದು. ಅದಕ್ಕೆ ನೀರು ಹೊಡೆದ್ರೆ ಪವಿತ್ರ ಆಗ್ಯದ, ಪಾವನ ಆಗ್ಯದಂದ್ರ ಆ ಚಪ್ಪಲಿ ಮಾಡ್ಕೊಂಡು ಬಂದ ಹುಡುಗ ಅವ್ನಿಗೊಂದಿಷ್ಟು ನೀರು ಹೊಡೆದು ಒಳಗೆ ಕರ್ಕೊಂಡು ನಮ್ಮ ಮನೆಗೆ ಬೆಂಕಿ ಅಂತದಲ್ಲ ಅಂತ ಕೇಳ್ತಾನೆ ಬಸವಣ್ಣ. ಇದು ಕ್ರಾಂತಿಕಾರಿ ಮಾತುಗಳು. ಇಂಥ ಕ್ರಾಂತಿಯ ಮುಖಾಂತರ ಅಂಬೇಡ್ಕರ್ ಅವರಾಗಲಿ, ಜಗಜೀವನ್ ರಾಮ್ ಅವರಾಗಲಿ ಭಾಳ ಬದುಕಿದ್ರು. ಅಂಥವರ ಜಯಂತಿ ಮಾಡಿ ಫೋಟೋ ಇಟ್ಟು ಒಂದಿಷ್ಟು ಪುಷ್ಪ ವೃಷ್ಟಿ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ನಿಗೋದಿಲ್ಲ. ಅವರ ಜಯಂತಿ ಆಚರಣೆ ಮಾಡೋದಲ್ಲ, ಅವ್ರು ಹಾಕಿಕೊಟ್ಟಂಥ ದಾರಿದ್ರ್ಯಗಳಿಗೆ ನಾವು ಇವತ್ತು ನಮಗೆ ಯಾಮಾರಿಸುವಂಥ ರಾಜಕಾರಣಿಗಳು ಬರ್ತಾರೆ, ರಾಜಕೀಯ ಪಕ್ಷಗಳು ಬರ್ತಾವೆ, ಯಾವ ಗಮನ ಕೊಡಂದರೆ ನಾವು ಒಳ್ಳೆಯದನ್ನೇ ಯಾವುದಿರ್ತದೆ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಜೀವನವನ್ನು ಈ ದಾರಿಯೊಳಗೆ ಒಂದು ಲೈಟಿನ ಕಂಬದ ಕೆಳಗೆ ಓದಿದಂತಹ ಪುಣ್ಯಾತ್ಮರು ಇವತ್ತು ನಮಗೆ ಬೆಳಕಾಗಿ ಎಲ್ಲಿ ಬೇಕಾಗಿ ಓದಬಹುದು ಅಂತಹ ಸಂಭ್ರಮದ ವಾತಾವರಣ ನಮಗೆ ಕಲ್ಪಿಸಿಕೊಟ್ಟಾರಂದರೆ ನಮ್ಮ ಬದುಕನ್ನು ಅವ್ರ ಮಾರ್ಗದರ್ಶನದೊಳಗೆ ಪರಿಪೂರ್ಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಬಹಳ ದೂರದಿಂದ ಗುಲ್ಬರ್ಗ ಜಿಲ್ಲೆಯಿಂದ ನಮಗೆ ಇಲ್ಲಿ ಕರೆಸಿದ್ದಕ್ಕೆ, ಮತ್ತು ನಾವೇನು ದೊಡ್ಡ ಕಾರ್ನಾಗ ಬರುತ್ತ ಸ್ವಾಮಿ ಅಲ್ಲ. ನಾನು 25 ವರ್ಷ ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಇದ್ದೆ. ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಇದ್ದೆ. ಏನೋ ತೆಲುವೊಳಗೆ ಸ್ವಾಮಿ ಆಗ್ಬೇಕನ್ನೋದು ಮಂದಿ ಇಲ್ಲಿ ಬಂದ್ಮೇಲೆ ಹಿಂಗೆ ದಗಲ್ಬಾಜಿಗಳು ನಡೀತಾವ್ ಗೊತ್ತಾಗಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಯಾಕಡೆ ಬಂದಿನಪ್ಪ ನನಗೆ. ಆದರೂ ಕೂಡ ಒಂದು ತೀರ್ಮಾನ ನಂದೇನಂದ್ರೆ, ಈ ಕಾವಿ ಹಾಕೊಂಡು ಜನರಿಗೆ ಮೋಸ ಮಾಡೋದಲ್ಲ, ಮೋಸವನ್ನ ಯಾರು ಮಾಡ್ತಾರೋ ಅಂಥವ್ರನ್ನ ಗೊತ್ತಾಯ್ತು. ಹಂಗಾಗಿ ಸ್ವಾಮಿಯಾಗಿ ನನಗೆ ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಮೇಲೆ ನಾನು ನಡೆದು ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲದ್ರೂ ಸಹಿತ ನನಗೆ ಹೆಮ್ಮೆ ಇದೆ. ಇಡೀ ರಾಷ್ಟ್ರದ ತುಂಬೆಲ್ಲ ತಿರುಗಾಡಿ
ಅದ್ಭುತವಾಗಿ ಬಸವ ತತ್ವ, ಬುದ್ಧನ, ಅಂಬೇಡ್ಕರ್ನ ತತ್ವವನ್ನು ಪ್ರಚಾರ ಮಾಡಿದ ಒಂದು ನೆಮ್ಮದಿ ನನಗಿದೆ. ವಿದೇಶಕ್ಕೂ ಹೋಗಿ ನಾನು ತತ್ವ ಪ್ರಚಾರ ಮಾಡಿ ಬಂದೀನಿ ಅನ್ನೋ ಹೆಮ್ಮೆ ನನಗಿದೆ ಅನ್ನೋ ಮಾತನ್ನು ಹೇಳ್ತಾ, ಇಲ್ಲಿಗೆ ನನ್ನ ಕರೆಸಿದಂಥ ಕಾರ್ಯಕರ್ತರು ನಿನ್ನೆ ನೋಡಬೇಕು, ಅಪ್ಪವರು ಏನು ಎಂಥ ಕಾರ್ ತರ್ತಾರೋ ಏನು ತರ್ತಾರೋ ಅಂತ ಹುಬ್ಬಿಗೆ ಹೆಚ್ಕೊಂಡು ನೋಡ್ತಿದ್ರು. ನಾ ಬಸ್ಸಿನಾಗ ಹೇಳೋದು ನೋಡಿ ಅಯ್ಯೋ ಇವರು ಅನ್ನಂಗೆ ಆಗಿಬಿಡುತ್ತೆ. ಯಾಕಂದರೆ ಇವತ್ತಿನ ಜಗತ್ತು ಹೆಂಗೆ ನಡೆದಂದರೆ ಕಾರ್ಗಳ ಮೇಲೆ ಸ್ವಾಮಿಗಳು ನಿರ್ಮಾಣ ಆಗಿದ್ದಾರೆ, ಅವ್ರು ಕಟ್ಟಿಸಿರುವಂಥ ಬಂಗ್ಲೆಗಳ ಅವ್ರ ಬಂಗ್ಲೆಗಳನ್ನ ನಿರ್ಮಾಣ ಆಗಿದೆ, ಅವ್ರ ವ್ಯಕ್ತಿತ್ವ ಕಟ್ಟಡಗಳ ಮುಖಾಂತರ ನಿರ್ಮಾಣ ಆಗಿದೆ. ನಾವೇನೂ ಕಟ್ಟಲಿಕ್ಕಾಗಲಿಲ್ಲ, ನನ್ನ ಕೈಲಿ ಆಗಿಲ್ಲ ಅಂತಲೇ ತಿಳ್ಕೊಡ್ರಿ. ನಾನೇನೂ ಕಟ್ಟಲಿಲ್ಲ, ಸಮಾಜದೊಳಗೆ ಏನು ಕಟ್ಟಿದ್ದೀನಿ ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಕಟ್ಟಿನಿ ಹೊರತಾಗಿ ನನಗೆ ಮತ್ತೆ ಕಟ್ಟಡ ಕಟ್ಟಲಿಕ್ಕೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾಗ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು